Smile nicely. Okay. Lip reduction is second importance. Rhinoplasty is the main for you. I wanted to get done both. Same time? We can do same time. That's what I've written last time also. When you want me to do? Today itself. No. Today cannot do. I'd already took the appointment for today. ಇಡ್ತಿರ್ಕಂಗ್ಲಾ ಎಸ್ಟರ್ಡೇ ಅಪಾಯಿಂಟ್ಮೆಂಟ್ಸ್ ಬರ್ಲಿಲ್ಲ, ಚತುರ್ಥಿ ಇತ್ತಲ್ಲ, ಪೇಷನ್ಸ್ ಬರ್ಲಿಲ್ಲ, ಎಲ್ಲ ಇವತ್ತು ಚೇಂಜ್ ಮಾಡಿ ನಾಳೆ ಚೇಂಜ್ ಮಾಡಿ ಹೋಗಿದ್ದಾರೆ. ನಂಗೆ ಎಷ್ಟು ಮಾಡ್ಲಿಕ್ಕೆ ಬಟ್ ಅದು ಪೇಷನ್ಸ್ ಎಲ್ಲರೂ ಲೋಕಲ್ ಅಲ್ಲ, ಅವರು ಬರ್ತಾರೆ, ಎಲ್ಲಿಂದ ಕಡೆ ಬಂತಾರೆ, ಆತರ ಆಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡ್ತೀನಿ, 100% ಆಗುತ್ತೆ, ಒಂದು ಈವ್ನಿಂಗ್ ಮಾಡಿ ಕೊಡ್ತೀನಿ. ಅಲ್ಲ, like they're asking 100% ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಶೂರ್ ರಿಸಲ್ಟ್ ಬರುತ್ತೆ. And I'm specific about my lips. Yeah. I'm a bit specific about my lips. Exactly like this we won't get because the lip shape I'm not changing. Okay, this it's ನಾನು broad. ಇವರು ಈ ತರ ತೋರಿಸ್ತಾರೆ, ನಾನು ಹೇಳ್ತಾ ಇದ್ದೀನಿ ನಾನು ಲಿಪ್ ಶೇಪ್ ಚೇಂಜ್ ಮಾಡೋದಿಲ್ಲ. ಈಗ ನಾವ್ ಏನ್ ಮಾಡ್ತಾ ಇದೀವಿ, ಇದು ಲಿಪ್ ಥಿಕ್ನೆಸ್ ತುಪ್ಪ ಅದು ಮಾತ್ರ ಕಡಿಮೆ ಮಾಡುದು, ಶೇಪ್ ಮಾಡೋದಿಲ್ಲ ಚೇಂಜ್. ಅದು ಸೇಮ್ ಇರುತ್ತೆ, ಇದು ಅದೆಲ್ಲ ಕಡಿಮೆ ಆಗಿದೆ. ಅದೆಲ್ಲ ಮಾಡ್ಬೇಕು ಅಂದ್ರೆ ಬೇರೆ ಜಾ ಸರ್ಜರಿ ಎಲ್ಲ ಮಾಡ್ಬೇಕು, ಬೇರೆ ಕಡೆ ಸರ್ಜರಿ ಆಗ್ತದೆ. ಈಗ ವಿ ಆರ್ ಓನ್ಲಿ ಡೂಯಿಂಗ್ ಲಿಪ್ ರಿಡಕ್ಷನ್. ಸೊ ಲಿಪ್ ಶೇಪ್ ನಮ್ಗೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಇದು ಥಿಕ್ನೆಸ್ ಇದೆ, ಇಲ್ಲಿ ಲೈನ್ ಬರ್ತದೆ, ಒಂದು ನೋಡಿ ಅವ್ರಿಗೆ ಲೈನ್ ಇರುತ್ತಲ್ಲ, ಅದು ಸರಿ ಆಗ್ತದೆ ಅಷ್ಟೇ, ಟೈಟ್ ಆಗ್ತದೆ. But it looks good, right? It look better, but not like this. This is the different shape of the lip originally. ಅಷ್ಟು ನೋಸ್ಗೆ ಅಷ್ಟೊಂದು ಚೇಂಜ್ ಬರುತ್ತೆ, ಬಿಕಾಸ್ ಫುಲ್ ಚೇಂಜ್ ಮಾಡ್ತಾ ವಿ ಆರ್ ಗೋಯಿಂಗ್ ಟು ಡೂ ನೌ. ಅರ್ಥ ಆಯ್ತಾ? ಲಿಪ್ಗೆ ಫುಲ್ ಚೇಂಜ್ ಇಲ್ಲ, ಜಸ್ಟ್ ರಿಡಕ್ಷನ್ ಮಾತ್ರ. ಅದು ನಾನು ಏನ್ ಬರ್ತೀನಿ, 3 to 4 millimeters ಬರ್ತೀನಿ ಅಷ್ಟೇ. 3 millimeters, 4 millimeters, ಇದು ಇಷ್ಟು 3 to 4 millimeters. But it looks better, right? Correct. But this much better only. 3 to 4 millimeters ಎಷ್ಟು ಬೆಟರ್ ಆಗ್ತದೆ, ಅಷ್ಟೇ ಬೆಟರ್ ಆಗ್ತದೆ. ನೋಸ್ ತುಂಬಾ ಬೆಟರ್ ಆಗ್ತದೆ, ಬಿಕಾಸ್ ನಾನು ಎಲ್ಲ ಮೇಜರ್ ಬರೆದಿದ್ದೀನಿ. ಇಲ್ಲಿಂದ ರಿಪ್ಸ್ ತೆಗಿತೀನಿ, ಇಲ್ಲಿ ಹಾಕ್ಬಿಟ್ಟು ಕ್ಯೂರ್ ಆಗಕ್ಕೆಲ್ಲ ಎಷ್ಟು ದಿವಸ? ಲಿಪ್ ಕ್ಯೂರ್ ಆಗ್ಲಿಕ್ಕೆ 1-2 ದಿವಸ ಆಗ್ತದೆ, ಜಾಸ್ತಿ ಟೈಮ್ ಆಗೋದಿಲ್ಲ. ನೋಸ್ ಕ್ಲಿಯರ್ ಆಗ್ಲಿಕ್ಕೆ 1-2 ತಿಂಗಳು ಆಗ್ತದೆ. Nose I can do quite well like that. Somewhat we can give you a nose like this. Yes. ನೋಸ್ ಚೆನ್ನಾಗಿ ಬರುತ್ತೆ. ಸಿ ನೋಸ್ ಇವರು ಮೂಗಾಗೆ ನೋಡಿದ್ರೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಇದು ಭಾರಿ ಚಿಕ್ಕಿದೆ. ಫಸ್ಟ್ ಎರಡು ನೋಡಿ, ಇದು ತುಂಬಾ ಶಾರ್ಟ್ ಇದೆ, ಬ್ರಾಡ್ ಇದೆ, ದಪ್ಪ ಇದೆ, ಲಿಬ್ ಕಾರ್ಟಿಲೇಜ್ ಏನು ಇಲ್ಲ. ಸೊ ಅದು ನಾವು ಎಲ್ಲ ಇಟ್ಟು ಮಾಡುವಾಗ ಇದರ ದಡ್ದಾಗ್ತದೆ, ಶೇಪ್ ಬರುತ್ತೆ, ಸೂಪರ್ ಬರ್ತದೆ ನೋಸ್. ಅದು ಇಲ್ಲಿ ಏನೋ ಇದು ತೆಗಿಬೇಕು, ಏನು ಆಗುದಿಲ್ಲ, ಸ್ಕಾರ್ಸ್ ಬರೋದಿಲ್ಲ, ಇಲ್ಲದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆತರ. ಅದು ಇಲ್ಲಿ ಸೆಟ್ ಆಗ್ಬಿಡ್ತದೆ ಒಂದು 4 weeks. ಗ್ರೋತ್ ಆಗುತ್ತಾ? ಹಾ, ಅಲ್ಲಿ ಫುಲ್ ಗ್ರೋ ಆಗೋದಿಲ್ಲ, ಅದು ತುಂಬಾ ಇದೆ ಇಲ್ಲ. ಸೊ ಅಲ್ಲಿಂದ ಸ್ವಲ್ಪ ಪೀಸ್ ತೆಗೆದ್ಬಿಟ್ಟು ಅದು ಇಲ್ಲಿ ಒಂದು ಪೀಸ್ ಬರುತ್ತೆ, ಇಲ್ಲಿ ಒಂದು ಪೀಸ್ ಬರುತ್ತೆ, ಅಲ್ಲಿ ಅಟ್ಯಾಚ್ಮೆಂಟ್ ಮಾಡ್ತಿರ್ತೀವಿ. ಭಯ ಏನೂ ಇಲ್ಲ, ಅದು ನೀವು ಭಯ ಮಾಡ್ಬೇಡ, ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಅದೇನು ಆಗೋದಿಲ್ಲ, ಅದೇನು ಟೆನ್ಷನ್ ಆಗ್ಬೇಡ. ಅವ್ರು ಕೇಳೋದು ಸೇಫ್ ಪ್ರೊಸೀಜರ್, ಆತರ ಏನು ಕೇಳೋದಿಲ್ಲ. ಬಟ್ ಅವರು ಸಮ್ಟೈಮ್ಸ್ ಇದು ವಿಚಾರ ಮಾಡ್ತಾರೆ, ಇದು ಮಾಡಿದ್ರೆ ಈ ತರ ಹೋಗ್ತದೆ, ಅದು ಎಕ್ಸಾಕ್ಟ್ ಆತರ ಲಿಪ್ಸ್ ಹೋಗೋದಿಲ್ಲ ಅಷ್ಟೇ ನಾನು ಹೇಳುದು. ಬಾಕಿ ನೋಸ್ ಹೋಗ್ತದೆ. ನಾವು ಒಂದೇ ಸಾಕು ಅಂತ ಹೇಳ್ತೀವಿ, ನೀವು ಮಾಡಿದ ನಂತರ ನಿಮ್ಗೆ ಗೊತ್ತಾಗ್ತದೆ, ನೀವು ಹ್ಯಾಪಿ ಆಗ್ತೀರಾ, ಆತರ ಏನು ಆಗುದಿಲ್ಲ. ಬಟ್ ಅದು ಪ್ರಾಸೆಸ್ ಇದೆ ಅಲ್ಲ, ಆಮೇಲೆ 10 days 12 days ರಿವ್ಯೂ ಬರ್ಬೇಕು, ಮಿನಿಮಮ್ 4 to 5 days. ನೀವೇನು ಇರ್ಲಿಲ್ಲ ಪರವಾಗಿಲ್ಲ, ಮಾತ್ರ ಇರ್ಬೇಕು. ಜಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ 12th day ಬರುವಾಗ ಸ್ಪ್ಲಿಂಟ್ ತೆಗಿತೀವಿ, ಆಮೇಲೆ ಒಂದು ತಿಂಗಳಾದ್ಮೇಲೆ ಒಂದು ಸಲ ಫಾಲೋ ಅಪ್ ಆತರ ಬಂದ್ರೆ ಕ್ಲಿಯರ್ ಆಗುತ್ತೆ. ಓಕೆ, ಬಾಯ್. So this lady came to us with a complaint of this small, little depressed their radix and dorsum, as you see here, and she desired to have a projected nose. So we were doing septorhinoplasty, we'll be augmenting the dorsum and reducing the radix here,
and with that extension graft, going to give her good tip protection. And also, if you notice her lip, she has bulky upper and lower lip. She's not happy with that. She'll be doing bilateral, the upper and lower lip reductions along with rhinoplasty. How are you? Not bad. Not bad. Okay, that's good to hear. She'll have to stay for 10 days yesterday. Parents Yeah. So we've done a lot of augmentation. Okay, so a lot of graft was done because it was quite flat. So because chances of infection are very high, so we've already started you on a higher antibiotic, and you have to stay here for like 10 to 12 days. Okay, the whole stay till this is removed. Yeah. Okay. You're applying some Vaseline. Yeah. Swelling is there, okay, but once the swelling goes, especially here, it'll all go down. See the side view. Side view. Swelling ಇದೆ ಸ್ವಲ್ಪ. ಅದು swelling ಸರಿ ಆಗುವಾಗ ಚೆನ್ನಾಗಿ ಆಗ್ತದೆ. ಓಕೆ, ನೀವು ಪುನಃ ಬರಬೇಕು. ಎಲ್ಲಿದೆ ಮನೆ? ಏನು? Yeah, because this all will reduce, then you look very nice. Only this swelling ಇದೆ, ಲಿಪ್ ಸ್ವಲ್ಪ swelling ಇದೆ, ಅದು ಕಡಿಮೆ ಆಗ್ಬೇಕು. ಎಷ್ಟು ದಿವಸ ಆಗುತ್ತೆ ಸರ್? ಅದು ಒಂದು 2 ತಿಂಗಳಾಗ್ತದೆ. ಎಲ್ಲ ಹೋಗ್ಲಿಕ್ಕೆ. ಸ್ವಲ್ಪ ಜಾಸ್ತಿನೇ ಇದೆ. ಅದು ಕಡಿಮೆ ಆಗ್ತದೆ ಅಲ್ಲಿ, ತುಂಬಾ ಕಡಿಮೆ. ತುಂಬಾ ಕಡಿಮೆ ಆಗ್ತದೆ. ಫೇಸ್ ಫುಲ್ ಚೇಂಜ್ ಚೆನ್ನಾಗಿರುತ್ತೆ. ಆಯ್ತಾ, ನೀವು ಪುನಃ ಬನ್ನಿ, ನೋಡ್ಬೇಕು ನಾನು ನಿಮ್ಗೆ. 1 ವಾರ ಆದ್ಮೇಲೆ ಬನ್ನಿ, ಇಲ್ಲಂದ್ರೆ 1 ಮಂತ್ ಆದ್ಮೇಲೆ ಬನ್ನಿ. ನಾನು ಚೆಕ್ಅಪ್ ಮಾಡ್ಬೋದು. 1 ವಾರ ಬಂದ್ರೆ ಅದು ಸ್ಟಿಚಸ್ ಎಲ್ಲ ಹೋಗಿದೆ ಇಲ್ಲ ನಾನು